ಎಲ್ಲರಿಗೂ ನಮಸ್ಕಾರ. ನಾನು ಪುಟಾಣಿ ಮಕ್ಕಳಿಗೋಸ್ಕರ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಒಬ್ಬ ರೈತ ಇರ್ತಾನೆ. ಆತ ತುಂಬ ಸಂತೋಷವಾಗಿರ್ತಾನೆ. ಜೀವನದಲ್ಲಿ ತುಂಬ ಅಂದರೆ ತುಂಬ ಸಂತೋಷವಾಗಿರ್ತಾನೆ. ಅವನಿಗೊಂದು ಸ್ವಲ್ಪ ಹೊಲ ಇರುತ್ತೆ. ಹೊಲದಲ್ಲಿ ಬೆಳೆನ ಬೆಳ್ಕೊಂಡು ತುಂಬ ಚೆನ್ನಾಗಿರ್ತಾನೆ. ಆದರೆ ಅವನೇನಂದರೆ ಪಕ್ಕದಲ್ಲೇ ಇರೋ ಕೆರೆಯಿಂದ ಪ್ರತಿದಿನ ತನ್ನ ಹೊಲಕ್ಕೆ ನೀರನ್ನು ತಂದು ಹಾಕ್ತಾ ಇರ್ತಾನೆ. ಇದೇ ರೀತಿಯಾಗಿ ಅವನ ಜೀವನ ಸಾಗ್ತಾ ಇರುತ್ತೆ. ಒಂದು ದಿನ ಏನಾಗುತ್ತೆ ಅಂದರೆ ಅವನು ನೀರು ತರ್ತಾ ಇರ್ತಕ್ಕಂಥ ಮಡಿಕೆ ಒಂದು ಸಣ್ಣ ತೂತಾಗುತ್ತೆ. ಆವಾಗ ಅದರಲ್ಲೇ ನೀರನ್ನು ತರ್ತಾ ಇರ್ತಾನೆ. ಅಂದರೂ ಸಂತೋಷವಾಗಿರ್ತಾನೆ. ಯಾವತ್ತೂ ಆ ಮಡಿಕೆನ ಎಸೆಯೋದಿಲ್ಲ. ಹೀಗೆ ನಡೀತಾ ಇರುತ್ತೆ. ಆದರೆ ಪಕ್ಕದಲ್ಲಿ ಇನ್ನೊಂದು ಮಡಿಕೆ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಅಹಂಕಾರ ಜಾಸ್ತಿ ಆಗಿಬಿಡುತ್ತೆ. ನೋಡು, ರೈತ ನಿನ್ನ ಹತ್ರ ನೀರು ತರ್ತಾ ಇದ್ದಾನೆ, ಬಟ್ ನೀನು ನೀರನ್ನೆಲ್ಲ ಸೋರಿಸ್ಕೊಂಬರ್ತಾ ಇದೆಯಾ, ರೈತನ ಶ್ರಮ ವ್ಯರ್ಥ ಆಗ್ತಾ ಇದೆ ಅಂತ ಹೇಳಿ ಅದು ಹೀಯಾಳಿಸುತ್ತೆ. ಆವಾಗ ಈ ಮಡಿಕೆಗೆ ಅನಿಸುತ್ತೆ, ಹೌದಲ್ಲ, ನನ್ನಿಂದ ರೈತನಿಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಅದೇನು ಮಾಡುತ್ತೆ ಅಂದರೆ ರೈತನ ಹತ್ರ ಮಾತಾಡುತ್ತೆ. ರೈತ ನೋಡು, ನೀನು ನನ್ನನ್ನು ಎಸ್ದುಬಿಟ್ಟು ಬೇರೆ ಮಡಿಕೆಯನ್ನು ತಗೋ. ನನ್ನನ್ನು ಪ್ರತಿದಿನ ಇಂದ ನೀರು ತರುವಾಗ ನಿನಗೇನಾಗುತ್ತೆ ಅಂದರೆ ನೀರು ಚೆಲ್ಲೋಗುತ್ತೆ, ಅದರಿಂದ ನಿನ್ನ ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ ಅಂತ ಹೇಳಿದಾಗ ರೈತ, ಏನಿಲ್ಲ, ಪ್ರತಿಯೊಬ್ಬರೂ ಸಹ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇರ್ತಾರೆ, ನಿನ್ನಿಂದನೂ ಒಳ್ಳೆ ಕಾರ್ಯ ಆಗ್ತಾ ಇದೆ, ಏನು ಅಂತ ಹೇಳಿ ನಾನು ನಾಳೆ ನೀರು ತರುವಾಗ ನಿನಗೆ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಆತ ನೀರು ತರ ದಾರಿಯನ್ನು ತೋರಿಸ್ತಾನೆ. ಆ ಕಡೆ ಏನು ಒಡೆದಿರಲ್ಲ, ಆ ಮಡಿಕೆ ಕೆಳಗಡೆ ದಾರಿ ಹಾಗೇ ಇರುತ್ತೆ. ಬಟ್ ಒಡೆದಿರೋ ಮಡಿಕೆ ಕೆಳಗಡೆ ಸುಂದರವಾದ ಹೂವಿನ ಗಿಡ ಬೆಳೆದಿರುತ್ತೆ. ಎಷ್ಟೊಂದು ಹೂಗಳು ಬಿಟ್ಟಿರುತ್ತೆ. ರೈತ ಹೇಳ್ತಾನೆ, ನೋಡು, ನೀನು ಒಡೆದೆ ಅಂತ ಗೊತ್ತಾದ ಮೇಲೆ ನಾನು ಏನು ಮಾಡಿದೆ ಅಂದರೆ ನಿನ್ನನ್ನು ಇದೇ ದಾರಿಯಲ್ಲಿ ತರ್ತೀನಲ್ವ, ಅಲ್ಲೆಲ್ಲ ಹೂವಿನ ಬೀಜಗಳನ್ನು ಹಾಕಿದೆ, ಎಷ್ಟು ಚೆನ್ನಾಗಿ ಹೂವಿನ ಬೀಜ ಬಂದಿದೆ. ಹಾಗೆ ಈ ಭೂಮಿ ಮೇಲೆ ಹುಟ್ಟಿದ ಯಾರೂ ಸಹ ವ್ಯರ್ಥರಲ್ಲ, ಎಲ್ಲರಿಂದನೂ ಒಂದಲ್ಲ ಒಂದು ಉಪಯೋಗ ಆಗುತ್ತೆ, ನಿನಗೆ ತುಂಬ ಒಳ್ಳೆ ಮನಸ್ಸಿದೆ ಅಂತ ಹೇಳಿ ರೈತ ಹೇಳಿದಾಗ ಆ ಮಡಿಕೆಗೆ ತುಂಬ ಖುಷಿ ಆಗುತ್ತಂತೆ. ಈ ರೀತಿಯಾಗಿ ನಾವು ಸಹ ಜೀವನದಲ್ಲಿ ಯಾರನ್ನೂ ಸಹ ಹೀಯಾಳಿಸ್ಬಾರ್ದು. ಪ್ರತಿಯೊಬ್ಬರು ಹೇಗಿದ್ದಾರೋ ಹಾಗೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಮತ್ತು ಒಳ್ಳೆಯದನ್ನೇ ನೋಡಬೇಕು ಅಂತಕ್ಕಂಥದ್ದು ಈ ಕಥೆಯ ನೀತಿ. ಧನ್ಯವಾದಗಳು.